ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಪರಶುರಾಂಪುರ ಟು ಪಾವಗಡ ಮುಖ್ಯ ರಸ್ತೆಯ ಅಕ್ಕಪಕ್ಕ ಇರುವಂಥ ಜಮೀನು, 4 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಬೆಲೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ತಾರೋಡ್ ಅಟ್ಯಾಚ್ ಇರುವಂಥ ರೋಡ್ ಅಕ್ಕಪಕ್ಕ, ಅಂದರೆ ಈ ಕಡೆ ಅರ್ಧ ಇದೆ, ಈ ಕಡೆ ಅರ್ಧ ಇದೆ, ಟೋಟಲ್ ಆಗಿ 4 ಎಕರೆ ಮಾರುವಂಥ ಜಮೀನು. ಮೊದಲನೇದಾಗಿ ಪರಶುರಾಂಪುರಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ ಕೇವಲ. ಅಂದರೆ ಪರಶುರಾಂಪುರದಿಂದ ಪಾವಗಡಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ 3 ಕಿಲೋಮೀಟ್ರ್ ಆಗುತ್ತೆ. ಈಗಾಗಲೇ 2 ಕಿಲೋಮೀಟ್ರ್ ಹತ್ತಿರ ಲೇಔಟು ಸೈಟ್ಗಳೆಲ್ಲ ಆಗಿದ್ದಾವೆ. ಇದು 3 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಯಿಂದ 33 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 233 ಕಿಲೋಮೀಟ್ರ್ ಆಗುತ್ತೆ. ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣಲ್ಲಿ ಒಂದು ಕಲ್ಲು ಸಮೇತ ಇಲ್ಲ, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇವರು ಕೆಲವೊಂದಿಷ್ಟು ಮೇಂಟೆನೆನ್ಸ್ ಮಾಡದೆ ಮಳೆಗಾಲದಲ್ಲಿ ಮಾತ್ರ ಈ ಜಮೀನನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅಡಿಕೆ ಹಾಕಿದ್ದಾರೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀರಿನ ಸ್ಥಿತಿ ಪರಶುರಾಂಪುರ ಭಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಕೂಡ ನಾನು ಹೇಳ್ಬೋದು ನಿಮಗೆ ನೀರಿನ ಸ್ಥಿತಿ ಚೆನ್ನಾಗಿದೆ ಅಂತ. ಎಷ್ಟರ ಮಟ್ಟಿಗೆ? ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಈಗಾಗಲೇ ಗುರುತಿಸಿಕೊಂಡಿರುವಂಥ ಪ್ರದೇಶ ಇದು ಚಿತ್ರದುರ್ಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾಣಿ ವಿಲಾಸ ಸಾಗರ 2 ಸಾರಿ ಭರ್ತಿ ಆಗಿರೋದ್ರಿಂದ ವೇದಾವತಿ ನದಿ ನೀರು ಚೆನ್ನಾಗಿ ಹರಿತಿರೋದ್ರಿಂದ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಈಗ ತಕ್ಷಣ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಅಂದ ತಕ್ಷಣ ನೀರಿನ ಸ್ಥಿತಿ ಚೆನ್ನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ನಾನು ನೀರಿನ ಸ್ಥಿತಿ ಕೂಡ ಹೇಳಿದ್ದೀನಿ. ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತೊಂದರೆ ಇಲ್ಲ, ಕೋರ್ಟು ಕಚೇರಿ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ನೀವು ಈ ಜಮೀನು ಬೇಕು ಅಂದಾಗ ನೀವು ಫ್ಯೂಚರಲ್ಲಿದು ಮುಖ್ಯವಾಗಿ ಲೇಔಟ್ಗಂತೂ ಹೋಗುತ್ತೆ. ಯಾಕಂದರೆ ಪರಶುರಾಂಪುರ ಕೇವಲ 3 ಕಿಲೋಮೀಟ್ರ್, ಪರಶುರಾಂಪುರದಿಂದ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ ಈ ಭಾಗಕ್ಕೆ. ಜೊತೆಗೆ ಮುಖ್ಯ ರಸ್ತೆ ಸಿಗುತ್ತೆ, ಮೇನ್ ತಾರ್ ರೋಡ್ ಸಿಗುತ್ತೆ. ಆ ಕಡೆಯೂ ಜಮೀನಿದೆ, ಈ ಕಡೆ ಜಮೀನಿದೆ. ಮುಂದಿನ ದಿನಗಳಲ್ಲಿ ಇದು ಬೈಪಾಸ್ಗೆ ಹೋದರೂ ಹೋಗ್ಬೋದು. ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಜಮೀನು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಜೊತೆಗೆ ನೀವು ಸ್ಥಳಕ್ಕೆ ಪರಿಶೀಲನೆಗೆ ಅಂತ ಬರ್ತೀರಲ್ಲ, ಆವಾಗ ಈ ಜಮೀನಿನ ಬಗ್ಗೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇಲ್ಲಿ ಯಾವ ಬೆಲೆಗೆ ಮಾರಾಟ ಆಗುತ್ತೆ ಅನ್ನೋದು ತಿಳ್ಕೊಂಡು ವ್ಯವಹಾರ ಮಾಡುವಂಥ ಕೆಲಸ ಮಾಡಿ. ಇನ್ನು ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಜೊತೆಗೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನಿಮಗೆ ರೋಡ್ ಕಾಣಿಸ್ತಾ ಇದೆ, ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ತಾರ್ ರೋಡ್ ಫ್ರಂಟಲ್ಲೇ ಬೇಕು ಅನ್ನೋದು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಈ ಜಮೀನು ಸ್ವಲ್ಪ ರೇಟ್ ಆಯಿತು ಅಂತ ನನಗೆ. ಜೊತೆಗೆ ನನಗೆ ಇಷ್ಟ ಆದಂಥ ಅಂಶಗಳಂದರೆ ನೀರು ಚೆನ್ನಾಗಿದೆ, ಮಣ್ಣು ರೆಡ್ ಸಾಯಿಲು, ಇಲ್ಲ ತಾರ್ ರೋಡು, ಅದೆಲ್ಲವೂ ಕೂಡ ಇಷ್ಟ ಆಯಿತು. ನನಗೆ ಇಷ್ಟ ಆಗದೇ ಇರೋಂಥ ಅಂಶ ಕಡೆ ಗಮನ ಕೊಡೋದಾದರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ಯಾವುದು ಕೂಡ ಮೈನಸ್ ಹುಡ್ಕೋಕ್ಕಾಗಲ್ಲ. ರೇಟು ಜಾಸ್ತಿ ಆಯಿತು ಅಂದರೆ ಪರವಾಗಿಲ್ಲ, ಯಾಕೆಂದರೆ ಈ ಕಡೆಲ್ಲ ಮೇನ್ ರೋಡ್ ಅಲ್ವಾ, ನಡೆಯುತ್ತೆ. ಈಗಾಗಲೇ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿದ್ರೆ ಹೆಚ್ಚು ಕಮ್ಮಿ ಬೆಲೆಗೆ ಮಾರಾಟ ಆಗುತ್ತೆ. ನೀವು ಕೂಡ ಓನರ್ ಹತ್ರ ನೇರವಾಗಿ ಕೂತ್ಕೋಬೋದು. 1 ಎಕರೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 33 ಲಕ್ಷದಿಂದ 35 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ತೊಂದರೆ ಇಲ್ಲ. ನೀವು ಬೇಕು ಅನ್ನೋರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಈ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ವೀಡಿಯೋ ನೋಡಿದಿರಾ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.